ಒಂದು ಸ್ಮಾಲ್ ಬಾಟಲಲ್ಲಿ ಮೆಂತೆ ಹಾಕ್ಬಿಟ್ಟು ಇಟ್ಬಿಟ್ಟೆ ನೈಟ್ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ, ಯಾಕೆಂದರೆ ಇದು ಸ್ಕಿನ್ನಿಗೆ ಮತ್ತು ಹೇರಿಗೆ ಒಳ್ಳೆಯದು ತುಂಬಾ. ಸ್ಟೋರ್ ಮಾಡಿ ಇಟ್ಟ ನೀರು ಮಾರ್ನಿಂಗ್ ಕುಡಿದ್ಬಿಟ್ಟೆ. ಇದು ಡಿಟಾಕ್ಸ್ ಆಗ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬಾ ಬಂದಿತ್ತು, ಹಾಗಾಗಿ ಹೇಗಿದ್ದು ಲೆಗ್ಸ್ ಹೇಗಿದ್ದು ಹೇಗೆ ರಿಮೂವ್ ಮಾಡೋಣ ಅಂತ ಹೇಗೆಲ್ಲ ಕಟ್ ಮಾಡ್ಕೊತಿದ್ದೀನಿ. ಲಾಂಗ್ ಹೇರ್ಸನ್ನೆಲ್ಲ ಮೊದಲಿಗೆ ಕಟ್ ಮಾಡಿಕೊಂಡೆ. ನಾನು ಫ್ಯಾಸ್ಟ್ರಿಕ್ಸ್ ಅವಾಗದು ಹೇರ್ ರಿಮೂವರ್ ಸ್ಪ್ರೇಯನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಇದು ಮೆನ್ಸ್ ಆಗೋ ಬೋತ್ ವುಮೆನ್ಸ್ ಆಗಿಗೂ ಅಪ್ಲೈ ಮಾಡ್ಬೋದು. ಇದು ಅಲೋವೆರಾ ಮತ್ತು ಲೆಮನ್ ಎಕ್ಸ್ಟ್ರಾಕ್ಷನ್ ಇದೆ. ಇದು 6 ಮತ್ತು 8 ಮಿನಿಟ್ಸ್ ಇಡಬೇಕಾಗತ್ತೆ. 12 ಮಿನಿಟ್ಸ್ಗಿಂತ ಜಾಸ್ತಿ ಹೊತ್ತು ಇಡಬೇಡಿ. 2 ಸ್ಪ್ರೇ ಸಾಕಾಗತ್ತೆ. ಇಲ್ಲಿ ನಾನು 8 ಮಿನಿಟ್ಸ್ ಇಟ್ಟಿದ್ದೀನಿ. ಆಮೇಲೆ ವೈಟ್ ವೆಟ್ ಕ್ಲಾತ್ ತಗೊಂಡು ಇದನ್ನು ಹೇಗಿದ್ದು ಅಪೋಸಿಟ್ ಡೈರೆಕ್ಷನ್ ಆಗಿ ಇದನ್ನು ತೆಗಿತಾ ಇದ್ದೇನೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ. ನೀಟಾಗಿ ರಿಮೂವ್ ಆಗಿದೆ. ಇವಾಗ ಇದಕ್ಕೆ ಪೌಡರ್ ಅಥವಾ ನಾವು ಲೋಷನ್ ಅಪ್ಲೈ ಮಾಡಬೇಕಾಗತ್ತೆ. ಎಲ್ಲ ಸಾಫ್ಟ್ ಆಗಿದೆ. ಅಲೋವೆರಾ ಲೋಷನ್ ತೊಗೊಂಡಿದ್ದೀನಿ. ಇದು ಅಪ್ಲೈ ಮಾಡಿ ರ್ಯಾಷಸ್ ಆಗೋ ಚಾನ್ಸಸ್ ಇದೆ, ಹಾಗಾಗಿ ನಾನಿಲ್ಲಿ ಅಲೋವೆರಾ ತೊಗೊಂಡಿದ್ದೀನಿ. ಇಲ್ಲಿಗೆ ಅಪ್ಲೈ ಮಾಡೋಣ, ಮಾಯ್ಶ್ಚರೈಸ್ ಮಾಡೋಣ ಅಂತ. ಕೆಮಿಕಲ್ ಎಲ್ಲ ಯೂಸ್ ಮಾಡೋಕ್ಕಿಂತ ಹೀಗೆ ನ್ಯಾಚುರಲ್ ಆಗಿ ಅಲೋವೆರಾ ಜೆಲ್ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ನನ್ನ ಕಲೆಗಳೆಲ್ಲ ಇತ್ತು ಚಿಕನ್ ಫಾಕ್ಸ್ ಇದು, ಹಾಗಾಗಿ ಆಮೇಲೆ ಬಾತ್ ಮಾಡೋಕ್ಕೆ ಹೋದೆ. ಸೋಪ್ ಯಾವತ್ತು ಯೂಸ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಪ್ಯಾಕ್ ಮಾಡಿಕೊಂಡೆ. ಇಲ್ಲಿ ನಾನು ಬೇಸನ್ ಮತ್ತು ಅಗಶಿನ ತೊಗೊಂಡಿದ್ದೇನೆ. ಮಿಸ್ ಮಾಡಿಕೊಂಡು ಸ್ನಾನ ಮಾಡೋಕ್ಕೆ ಹೋದೆ. ಆಫ್ಟರ್ನೂನ್ ಊಟಕ್ಕಿಂತ ರೈಸ್ ನುಗ್ಗೆ ಸಾಂಬಾರಲ್ಲಿ ಊಟ ಮಾಡ್ಕೊಂಡೆ. ಮಿಕ್ಕಿತ್ತು ಫೇಸ್ ಪ್ಯಾಕ್, ಅದನ್ನು ಸ್ವಲ್ಪ ಫೇಸಿಗೆ ಅಂತ ಅಪ್ಲೈ ಮಾಡಿಕೊಂಡೆ. ಟೆನ್ ಮಿನಿಟ್ಸ್ ಇಡಬೇಕಾಗತ್ತೆ. ಫೇಸ್ ವಾಶ್ ಮಾಡಿ ಬಂದೆ. ಇಲ್ಲಿ ನೋಡ್ತಾ ಇರೋದು ನನ್ನ ಸ್ಕಿನ್ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ. ಚಿಕನ್ ಫಾಕ್ಸ್ ಆಗಿತ್ತು, ಹಾಗಾಗಿ ಅದಕ್ಕೆ ಕಾಲ ಎಲ್ಲ ಬಿಟ್ಟರೆ ಬೇಗ ಸ್ಕಿನ್ನೆಲ್ಲ ಆಲ್ರೆಡಿ ಕ್ಲೀನಾಗಿ ಆಗಿದೆ, ಟ್ಯಾನ್ ರಿಮೂವ್ ಆಗಿದೆ. ಸೊ ಒಂದು ಕ್ಲಾತ್ ತೊಗೊಂಡು ನಾನು ಇವಾಗ ಡ್ರೈ ಮಾಡ್ತಾ ಇದ್ದೇನೆ ಫೇಸು. ಮೈ ಫೈನಲ್ ಲುಕ್ ಈಸ್ ರೆಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.